ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಸಮೀಪ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಸಾಯನಿಕ ದ್ರವ ಸಾಗಿಸುತ್ತಿದ್ದ ಸಿಐಎಂಸಿ ಟ್ಯಾಂಕರ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಅಪಘಾತದ ಪರಿಣಾಮ ಹೆದ್ದಾರಿಯಲ್ಲಿ ಟ್ಯಾಂಕರ್ ಅಡ್ಡವಾಗಿ ಬಿದ್ದಿದ್ದು ಅದನ್ನು ತೆರವುಗೊಳಿಸಲು 2 ಭಾರೀ ಕ್ರೇನ್ಗಳನ್ನು ಬಳಸಲಾಯಿತು. ಆದರೆ ಟ್ಯಾಂಕರ್ ಒಂದು ಚೂರು ಕದಲದ ಕಾರಣ ಕಾರ್ಯಾಚರಣೆ ಮತ್ತಷ್ಟು ಸಂಕೀರ್ಣವಾಯಿತು. ನೆಲಮಂಗಲ ಅಗ್ನಿಶಾಮಕ ದಳದ ಸಿಬ್ಬಂದಿ, ಟೋಲ್ ಸಿಬ್ಬಂದಿ ಹಾಗೂ ಇತರೆ ಅಧಿಕಾರಿಗಳು ಸೇರಿ ಸ್ಥಳದಲ್ಲೇ ಹಲವು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದರು. ಅಪಘಾತದಿಂದ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 8 ಕಿಲೋಮೀಟರ್ವರೆಗೂ ವಾಹನಗಳ ಸಾಲು ನಿರ್ಮಾಣವಾಗಿತ್ತು. ಹಲವು ಗಂಟೆಗಳ ಕಾಲ ವಾಹನ ನಿಂತಲ್ಲೇ ನಿಂತಿದ್ದು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಅಪಘಾತದಲ್ಲಿ ಟ್ಯಾಂಕರ್ ಚಾಲಕ ಉತ್ತರ ಪ್ರದೇಶ ಮೂಲದ ಹರ್ಕೇಶ್ ಯಾದವ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಒನ್ ಅವರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿ ಇಲ್ಲೇ ನಿಂತ್ಕೊಂಡಿದ್ದೀವಿ. ಏನೋ ಲಾರಿ ಅಪ್ಸೈಡ್ ಆಗ್ಬಿಟ್ಟು ಇಷ್ಟೊಂದು ತನಕ ಅವರು ತುಂಬ ಕಷ್ಟಪಟ್ಟು ಏನೇನೋ ವ್ಯವಸ್ಥೆ ಮಾಡ್ತಾವ್ರೆ, ಟ್ರೈನೆಲ್ಲ ತಂದು ಈಗ ಅದನ್ನು ತೆರವುಗೊಳಿಸ್ತಾವ್ರೆ. ಸುಮಾರು 1.5 ಗಂಟೆ ಆಯಿತು. ಬೆಳಗ್ಗೆಯಿಂದಲೂ ಜನ ಕೆಲ್ಸಕ್ಕೆ ಹೋಗೋರಿಗೆ, ಆಮೇಲೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ತೊಂದರೆ ಆಗಿದೆ. ಹೀಗಾಗಿ ಈ ರೋಡು ಡಿಲೇ ಮಾಡ್ತಾವೆ, ಸ್ವಲ್ಪ ರೋಡ್ ಮಾಡೋದು ಅದನ್ನು ಅತಿ ಶೀಘ್ರದಲ್ಲೇ ಮಾಡಿದ್ರೆ ಬೇಗ ಯಾರಿಗೂ ತೊಂದರೆ ಆಗಲ್ಲ ಅನ್ಸುತ್ತೆ. ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಸರ್, ಇಲ್ಲಿ ಹೋಗೋದಕ್ಕೆ ರೋಡ್ ಮಾಡ್ತಾ ಇರೋದ್ರಿಂದ ಇದೇ ಸಮಸ್ಯೆ ಆಗಿದೆ. ಒಂದು 10 ಕಿಲೋಮೀಟ್ರೇ ಜಾಮ್ ಆಗಿದೆ ಸರ್. ಹೌದು, ಹೊಸಪೇಟೆವರೆಗೂ ರೀಚ್ ಆಗಿದೆ ಸರ್. ಸ್ಥಳೀಕ ನಂದು ದೊಡ್ಡೇರಿ ಗ್ರಾಮ. ನನ್ನ ಹೆಸರು ಚಂದ್ರಮೋಹನ್ ಅಂತ ಹೇಳಿ. ಸರ್, ಕಾಮಗಾರಿ ತುಂಬ ವಿಳಂಬ ಆಗ್ತಾ ಇದೆ. ಕ್ವಾಲಿಟಿ ವರ್ಕ್ ಇಲ್ಲ. ಕೃಷಿ ಚಟುವಟಿಕೆ ಮಾಡೋಕ್ಕೆ ನಮಗೆ ಅನಾನುಕೂಲ ಆಗ್ತಾ ಇದೆ. ರೋಡು ಯೂಟರ್ನ್ ಇಲ್ಲ, ಕ್ವಾಲಿಟಿ ಇಲ್ಲ, ದಿನನಿತ್ಯ ಜಾಮ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಕ್ಲಿಯರೆನ್ಸ್ ಮಾಡೋಂಥ ವ್ಯವಸ್ಥೆ ಇಲ್ಲ. ಸರ್ಕಾರ ರೈತರುಗಳ ಹತ್ರ ಜಮೀನು ತಗೊಂಡು ರೈತರಿಗೂ ಅನಾನುಕೂಲ ಮಾಡೋದೇ ಹೊರತು ರೈತರುಗಳಿಗೆ ಉದ್ದಾಡ ಮಾಡೋ ಒಂದು ಕೆಲಸನೂ ಮಾಡ್ತಾ ಇಲ್ಲ. ಸರ್ವಿಸ್ ರೋಡಲ್ಲಿ ನೀವು ಹೋಗಿಬಿಟ್ರೆ ನರಕ ಯಾತನೆ. ಸರ್ವಿಸ್ ರೋಡಿಗೆ ಇದು ಪ್ರಾಧಾನ್ಯತೆನೇ ಇಲ್ಲ. ಇವರು ಎಕ್ಸ್ಪ್ರೆಸ್ ಹೈವೇಗಳು ಮಾತ್ರ ಪ್ರಾಧಾನ್ಯತೆ ಕೊಡ್ತಾರೆ. ಸ್ಥಳೀಕರಿಗೆ ಸರ್ವಿಸ್ ರಸ್ತೆ ಪ್ರಾಧಾನ್ಯತೆ ಇಲ್ಲ. ಹೈವೇ ನೀವು ಒಟ್ಟು ದಾವಸ್ಪೇಟೆದಾಗ ಜಾಮ್ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಗಾಡಿ ಅಪ್ಸೈಡ್ ಆಯಿತು. ನಾನು ವಾಕಿಂಗ್ ಬರಬೇಕಾದ್ರೆ ಗಾಡಿ ಅಪ್ಸೈಡ್ ಆಯಿತು. ನಾನು ಇದೇ ರೋಡಲ್ಲಿ ವಾಕಿಂಗ್ ಬರ್ತೀನಿ. ಬೆಳಗ್ಗೆ 6 ಗಂಟೆಗೆ ಅಪ್ಸೈಡ್ ಆಗಿರೋದು. 6 ಗಂಟೆ ಇವಾಗ ಅದೇ 10:30 ಆದರೂ ಕ್ಲಿಯರ್ಮೆಂಟ್ ಮಾಡಿಲ್ಲ ಅಂದರೆ ಕೆಲಸಕ್ಕೆ ಹೋಗೋರ ಕತೆ ಏನು, ವಿದ್ಯಾರ್ಥಿಗಳ ಕತೆ ಏನು, ಎಕ್ಸಾಮ್ಗೆ ಹೋಗೋರ ಕತೆ ಏನು. ಎಕ್ಸಾಮ್ಗೆ ಹೋಗೋರು ಏನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಎಕ್ಸಾಮಿಗೆ ಕುಂಡ್ರಿಸಲ್ಲ. ಈಗ ನೋಡ್ತಾ ಇದ್ದೀವಿ ನಾವು ಡೆಲ್ಲಿ ಒಳಗೆ ಏನು ಪರಿಸ್ಥಿತಿ ಆಗ್ತಾ ಇದೆ ಅಂತ. ಸರ್ಕಾರಗಳು ಮಾಡೋ ತಪ್ಪಿನಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತಾಪಿ ವರ್ಗ ಎಲ್ಲ ಅನುಭವಿಸ್ತಾ ಇದ್ದಾರೆ. ನಾವು ಗೋವುಗಳನ್ನ ಈ ರೋಡಿಂದ ಆ ಕಡೆಯಿಂದ ಈ ಕಡೆಗೆ ಸಾಕ್ಸಕ್ಕಾಗ್ತಾ ಇಲ್ಲ. ಒಂದು ಯೂಟರ್ನ್ ಕೊಡಿ ಅಂದರೆ ಕೊಡ್ತಾ ಇಲ್ಲ, ಒಂದು ಬಿಡ್ಸ್ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಯಾರನ್ನ ಕೇಳೋದು ನಾವು ಅನಾಗರಿಕರು, ವಿದ್ಯಾವಂತರಲ್ಲ. ನಾವೇನೋ ಕೇಳೋಕೆ ಹೋದ್ರೆ ನಮ್ಮನ್ನು ಎದುರಿಸ್ತಾರೆ, ಬೆದರಿಸ್ತಾರೆ. ಹಿಂಗೆ ಕೆಲಸ ಮಾಡ್ತಾರೆ. ಅಲ್ಲಿ 2.5 ವರ್ಷ ಆಯಿತು ಕಾಮಗಾರಿ ಸ್ಟಾರ್ಟ್ ಆಗಿ, ಕೆಲಸನೇ ಆಗ್ತಾ ಇಲ್ಲ ಸರ್. ಆಕ್ಸಿಡೆಂಟ್, ದಿನನಿತ್ಯ ಆಕ್ಸಿಡೆಂಟ್ ಸರ್, ದಿನನಿತ್ಯ ಆಕ್ಸಿಡೆಂಟು, ದಿನನಿತ್ಯ ಸಾವು. ಕಾಲು ಕೈ ಮುರಿದೋಗಿರೋದು ಎಲ್ಲ ನೋಡ್ತಾ ಇದ್ದೀವಿ.